ಗುರುಜಿ, ರಾಷ್ಟ್ರೋತ್ಥಾನ ಸಾಹಿತ್ಯವು ಪ್ರಾರಂಭವಾಗಿದ್ದು ಯಾವ ಉದ್ದೇಶದಿಂದ, ಹಾಗೆ ಹೇಗೆ ಪ್ರಾರಂಭ ಆಯಿತು ಅಂತ ಸ್ವಲ್ಪ ಹೇಳಿ. ಅದು 1965 ಡಿಸೆಂಬರ್ 5ನೇ ತಾರೀಕು. ಅವತ್ತು ಗೀತಾ ಜಯಂತಿ. ಗೀತೆಯನ್ನ ಬೋಧಿಸಿದ ಕೃಷ್ಣನ ನೆನಪಿಸಿಕೊಳ್ಳತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಆ ಕೃತಿ ಪ್ರಕಟವಾಯಿತು. ಗುರುಜಿ, ಈಗ ರಾಷ್ಟ್ರೋತ್ಥಾನ ಸಾಹಿತ್ಯ ಯಾವ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ? ಕೇರಳದವರು ಕಾಶಿಗೆ ತೀರ್ಥಯಾತ್ರೆ ಹೋಗ್ತಾ ಇದ್ರು, ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಹೋಗ್ತಾ ಇದ್ರು, ಎಲ್ಲೂ ಏನು ಸಮಸ್ಯೆ ಇರ್ತಿರ್ಲಿಲ್ಲ. ಉತ್ತರ ಭಾರತದವರು ರಾಮೇಶ್ವರಕ್ಕೆ ಬರ್ತಾ ಇದ್ರು. ಹಾಗೆ ಆ ಉಪನ್ಯಾಸ ಮಾಲೆಯೇ ಮುಂದಿನ ದಿನದಲ್ಲಿ ಯುಗಾವತಾರ ಅನ್ನೋ ಹೆಸರಿನಲ್ಲಿ ಪ್ರಕಟ ಆಯಿತು. ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಮುಖ ಯೋಜನೆಗಳು ಹಾಗೆ ಪ್ರಕಟಣೆಗಳನ್ನ ಸ್ವಲ್ಪ ತಿಳಿಸ್ಬೋದು. ಮಧ್ವರಾಯರು ಹೀಗೆ ಏಕಾತ್ಮತಾ ಸ್ತೋತ್ರವನ್ನು ಪಠಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ಅನ್ನಿಸ್ತು, ನಾವಿಷ್ಟು ಹೆಸರುಗಳನ್ನು ಹೇಳ್ತೀವಲ್ಲ ಇದರಲ್ಲಿ, ಆದ್ರೆ ಅವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಾ ಹೋದ್ರೆ ಬಹಳಷ್ಟು ಜನರ ಬಗ್ಗೆ ನಮ್ಮ ಸಮಾಜಕ್ಕೆ ಪರಿಚಯವೇ ಇಲ್ಲ. ರಾಷ್ಟ್ರೋತ್ಥಾನ ಸಾಹಿತ್ಯವನ್ನು ಸಮಾಜ ಹಾಗೂ ಸರ್ಕಾರ ಹೇಗೆ ಗುರುತಿಸಿದೆ? ಅದು ಕುವೆಂಪು ಅವರಿರಬಹುದು, ಶಿವರಾಮ್ ಕಾರಂತರು ಇರಬಹುದು, ಬೇಂದ್ರೆ ಅವರಿರಬಹುದು, ತೀತಾ ಶರ್ಮರು ಪ್ರಾರಂಭದಿಂದಲೂ ಜೊತೆಯಲ್ಲಿ ಇದ್ರು, ನಿರಂಜನ ಅವರಿರಬಹುದು. ಈ ರೀತಿಯಲ್ಲಿ ಅಂದಿನ ಪ್ರಮುಖ ಸಾಹಿತಿಗಳೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಬೆಂಬಲಕ್ಕೆ ನಿಂತರು. ಭಾರತ ಭಾರತಿ ಸಮಾರೋಪ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಅದುವರೆಗೆ ನಡೆದಿರಲಿಲ್ಲ ಅನ್ನುವ ರೀತಿಯಲ್ಲಿ ನಡೀತು. ಇಡೀ ಭಾರತ ಭಾರತಿ ಪುಸ್ತಕ ಸಂಪದಕ್ಕೋಸ್ಕರ ಕೆಲಸ ಮಾಡಿದ್ದಂತಹ 350-400 ಜನ ಲೇಖಕರನ್ನ ಒಂದೇ ಕಡೆ ಕರೆದು ಕೂರಿಸಿ ಅವರೆಲ್ಲರಿಗೂ ಗೌರವವನ್ನ ಸಮರ್ಪಿಸ್ತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ನಡೀತು. ಸಾಹಿತ್ಯಂ ಸರ್ವಜನ ಹಿತಾಯ ಮನೋಜ್ಞಾನ ವಿಕಾಸಾಯ ನರಹೃದಯ ಸ್ಪರ್ಶಯತಿ ಇತಿ ಸಾಹಿತ್ಯದ ಮಹಿಮೆ ಎಂಬ ನುಡಿಯನ್ನು ನಾವು ಸ್ಮರಿಸುತ್ತಾ ಇಂದು ನಾವು ರಾಷ್ಟ್ರೋತ್ಥಾನ ಪರಿಷತ್ತು ತನ್ನ 60ರ ಸಂಭ್ರಮದ ಸಂದರ್ಭದಲ್ಲಿ ಒಂದು ಪಾಡ್ಕಾಸ್ಟ್ ಸರಣಿಯನ್ನು ಆಯೋಜಿಸಿದ್ದೇವೆ. ಈ ಸರಣಿಯಲ್ಲಿ ಈ ಚರ್ಚೆಗೆ ನಮ್ಮೊಂದಿಗಿದ್ದಾರೆ ಶ್ರೀ ವಿಘ್ನೇಶ್ವರ ಭಟ್ ಗುರುಜಿ ಅವರು. ಇವರು ನಮ್ಮ ರಾಷ್ಟ್ರೋತ್ಥಾನ ಸಾಹಿತ್ಯದಲ್ಲಿ 15 ವರ್ಷಗಳಿಂದ ಪ್ರಧಾನ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗುರುಜಿ ನಮಸ್ತೆ. ಗುರುಜಿ, ರಾಷ್ಟ್ರೋತ್ಥಾನ ಸಾಹಿತ್ಯವು ಪ್ರಾರಂಭವಾಗಿದ್ದು ಯಾವ ಉದ್ದೇಶದಿಂದ, ಹಾಗೆ ಹೇಗೆ ಪ್ರಾರಂಭ ಆಯಿತು ಅಂತ ಸ್ವಲ್ಪ ಹೇಳಿ. ನಮ್ಗೆಲ್ರಿಗೂ ಗೊತ್ತಿದೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆಗಳು ಈ ದೇಶದಲ್ಲಿ ಆದವು. ಸ್ವಾತಂತ್ರ್ಯ ತುಂಬಾ ದೀರ್ಘ ಸಮಯದ ಹೋರಾಟದ ನಂತರ ಬಂತು. ಹಾಗಾಗಿ ಹೋರಾಟದಲ್ಲಿ ಭಾಗವಹಿಸಿದವರೆಲ್ಲರೂ ಸ್ವಾತಂತ್ರ್ಯ ಬಂದ ಸಂಭ್ರಮದಲ್ಲಿ ಮೈ ಮರೆತರು. ಒಂದು ಕಡೆ ಅಧಿಕಾರದ ಹಸ್ತಾಂತರ ಮಾತ್ರ ಆಯಿತು, ಉಳಿದಂತೆ ಸಾಂಸ್ಕೃತಿಕವಾಗಿ ನಮಗೆ ಸ್ವಾತಂತ್ರ್ಯ ಬರಲಿಲ್ಲ. ದೇಶದ ಬೇರೆ ಬೇರೆ ವಿಷಯಗಳಲ್ಲಿ ಆಯಾಮಗಳಲ್ಲಿ ನೋಡಿದ್ರೆ ನಮಗೆ ಸ್ವಾತಂತ್ರ್ಯ ಬರಲಿಲ್ಲ ಅಂತಕ್ಕಂಥ ಅಭಿಪ್ರಾಯ ಇಡೀ ದೇಶದಲ್ಲಿ ಸೂಕ್ತವಾಗಿ ವ್ಯಕ್ತವಾಗ್ತಾ ಹೋಯಿತು. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾರು ಅಧಿಕಾರಕ್ಕೆ ಬಂದ್ರು ಅವರು ಇಡೀ ದೇಶದ ಇತಿಹಾಸವನ್ನ, ಸ್ವಾತಂತ್ರ್ಯದ ಹೋರಾಟದ ಇತಿಹಾಸವನ್ನ ದಾಖಲು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಮಾಡುವಾಗ ಯಾರು ಇತಿಹಾಸ ಲೇಖಕರಿದ್ರು ಅವರುಗಳಿಗೆ ನೀವು ಇತಿಹಾಸವನ್ನ ಹೀಗೆ ಬರೀಬೇಕು ಎನ್ನುವ ಸೂಚನೆಯನ್ನು ಕೊಡ್ತಕ್ಕಂತಹ ರೀತಿಯಲ್ಲಿ ಆಗ ಅಧಿಕಾರದಲ್ಲಿದ್ದವರು ನಡೆದುಕೊಳ್ಳೋದಕ್ಕೆ ಶುರು ಮಾಡಿದರು. ಇದು ಒಂದು ಭಾಗ. ಎರಡನೇದು, ನಾನು ಆಗ್ಲೇ ಹೇಳಿದೆ, ಇಡೀ ದೇಶ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಮೈ ಮರೆತು ಬಿಟ್ಟಿತ್ತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತೀಯ ಸಂಸ್ಕೃತಿಯ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಏನು 2000 ವರ್ಷಗಳಿಗೂ ದೀರ್ಘಕಾಲದ ಹೋರಾಟ ಈ ದೇಶದಲ್ಲಿ ನಡೆದಿತ್ತು, ಆ ಹೋರಾಟವೇ ಬಹುತೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಸ್ಫೂರ್ತಿಯನ್ನು ಕೊಟ್ಟದ್ದು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಏಕಾಏಕಿ ಆ ಎಲ್ಲ ಘಟನೆಗಳನ್ನ, ಆ ಎಲ್ಲ ಹೋರಾಟದ ಕಥನಗಳನ್ನ ಪಕ್ಕಕ್ಕಿಡುವ ಪ್ರಯತ್ನ ಶುರುವಾಯಿತು. ಕೇವಲ ಬ್ರಿಟಿಷರ ಜೊತೆಗೆ ಹೋರಾಟ ಮಾತ್ರ ಹೈಲೈಟ್ ಆಗಬೇಕು, ಪ್ರಮುಖವಾಗಿ ಜನ ಓದೋ ಹಾಗಾಗಬೇಕು. ಈ ಕಾರಣಕ್ಕಾಗಿಯೇ ಇತಿಹಾಸವನ್ನು ಬರೀತಕ್ಕಂಥ ಪ್ರಯತ್ನ ಆಯಿತು. ಇಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಚಿಂತಕರು, ಸಾಮಾಜಿಕ ಕಾರ್ಯಕರ್ತರು ಅವರುಗಳು ಕುಳಿತು ಯೋಚನೆ ಮಾಡಿದ್ರು. ಈ ಯೋಚನೆ ಕರ್ನಾಟಕದಲ್ಲಿ ಮಾತ್ರ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ, ಅದು ಸ್ವಾತಂತ್ರ್ಯ ಹೋರಾಟ ಶುರುವಾದ ಸಂದರ್ಭದಿಂದಲೂ ಅದು ನಡೀತಾ ಇದ್ದ ಸಂದರ್ಭದಲ್ಲೂ ಕೂಡ ಯೋಚನೆ ನಡೆದಿತ್ತು. ಈ ದೇಶದಲ್ಲಿ ಸುದೀರ್ಘವಾದಂಥ ಒಂದು ಹೋರಾಟ ನಡೆದುಕೊಂಡು ಬಂದಿದೆ. ಅಂದ್ರೆ 2000 ವರ್ಷಗಳಿಂದ
ಹಂತ ಹಂತವಾಗಿ ವಿದೇಶಿ ಆಕ್ರಮಣ ಈ ದೇಶದ ಮೇಲೆ ನಡೀತಾನೆ ಬಂದಿದೆ. ಆ ಎಲ್ಲ ಆಕ್ರಮಣದ ಸಂದರ್ಭದಲ್ಲೂ ಕೂಡ ಭಾರತೀಯರು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದರು. ಯಾರ ಎದುರು ಕೂಡ ಅವರು ಸೋಲನ್ನ ಒಪ್ಪಿಕೊಳ್ಳಲಿಲ್ಲ. ಒಂದು ರಾಜ್ಯ ಸೋತಿತು, ಒಬ್ಬ ರಾಜ ಸೋತ, ಅಲ್ಲಿಗೆ ಹೋರಾಟವೇ ಮುಕ್ತಾಯವಾಗಿ ಹೋಯಿತು, ಇಡೀ ದೇಶ ಆ ಆಕ್ರಮಣಕಾರರಿಗೆ ಶರಣಾಗತವಾಯಿತು ಅನ್ನುವ ಸ್ಥಿತಿ ಈ ದೇಶದಲ್ಲಿ ಬರಲೇ ಇಲ್ಲ, ಯಾವತ್ತೂ ಬರಲಿಲ್ಲ. ಹಾಗಾಗಿ ಸುಮಾರು 2000 ವರ್ಷಗಳ ಆ ಸುದೀರ್ಘ ಹೋರಾಟದ ಪರಂಪರೆಯನ್ನ ಅದನ್ನು ಜಾಗೃತವಾಗಿಡಬೇಕು. ನಾವು ಯಾವ ಕಾರಣದಿಂದಾಗಿ, ಯಾವ ಮರೆವಿನ ಕಾರಣದಿಂದಾಗಿ ಸ್ವಾತಂತ್ರ್ಯವನ್ನ ಕಳೆದುಕೊಂಡ್ವೋ ಅಂಥ ಸ್ಥಿತಿ ಇನ್ನೊಮ್ಮೆ ಬರಬಾರ್ದು. ಹಾಗಾಗಿ ಸಮಾಜ ಜಾಗೃತವಾಗಿರಬೇಕು, ಭಾರತೀಯರು ಜಾಗೃತರಾಗಿರಬೇಕು ಅನ್ನೋ ಕಾರಣಕ್ಕೆ ಇಡೀ ದೇಶದ ಸಂಸ್ಕೃತಿ ರಕ್ಷಣೆ, ಧರ್ಮ ರಕ್ಷಣೆಯ ಪ್ರಯತ್ನಗಳನ್ನೆಲ್ಲವನ್ನೂ ಮತ್ತೆ ಮತ್ತೆ ಜನರಿಗೆ ಹೇಳಬೇಕು, ಓದಿಸಬೇಕು ಅನ್ನೋ ಕಾರಣಕ್ಕೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಪ್ರಯತ್ನಗಳು ನಡೆದವು. ಅದು 1946-48 ಸಮಯದಿಂದಲೇ ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಪತ್ರಿಕೆಗಳು ಶುರುವಾದವು, ಪ್ರಕಾಶನ ಸಂಸ್ಥೆಗಳು ಶುರುವಾದವು. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ 1965ರಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರಕಾಶನ ಸಂಸ್ಥೆ ಬೇಕು ಅಂತ 4 ಜನ ಹಿರಿಯರು, ಸಾಮಾಜಿಕ ಕಾರ್ಯಕರ್ತರು ಕುಳಿತು ಯೋಚನೆ ಮಾಡಿದ್ರು. ಅದರ ಪರಿಣಾಮವಾಗಿ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಾರಂಭ ಆಯಿತು. ಅದು ಪ್ರಾರಂಭ ಆದಾಗ ಆಗ್ಲೇ ಹೇಳಿದ ಹಾಗೆ ಸಮಾಜವನ್ನ ಜಾಗೃತವಾಗಿ ಇಡಬೇಕು, ಅದಕ್ಕೆ ಬೇಕಾದ ಸಾಹಿತ್ಯ, ಅದಕ್ಕೆ ಬೇಕಾದ ಪ್ರಕಟಣೆಗಳು, ಅದಕ್ಕೆ ಬೇಕಾದ ಪುಸ್ತಕ ಮಾಹಿತಿಗಳು ಬರಬೇಕು ಅನ್ನೋದು ಅದರ ಮೂಲ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಶುರುವಾಯಿತು. ಹಾಗಾಗಿ ರಾಷ್ಟ್ರೋತ್ಥಾನ ಪರಿಷತ್ತು ಮೊದಲ ತನ್ನ ಪ್ರಕಟಣೆಯನ್ನ ಶುರು ಮಾಡಿದ್ದೇನೆ ಅದು ರಣವೀಳ್ಯ ಅನ್ನುವ ಒಂದು ಪುಸ್ತಕದ ಮೂಲಕ. ನಮಗ್ ಗೊತ್ತಿದೆ, ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ದೇಶ ವಿಭಜನೆ ಆಯಿತು. ವಿಭಜನೆ ಆದ ದಿನದಿಂದಲೂ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನ ತನ್ನ ಹಕ್ಕನ್ನ ಸಾಧಿಸೋದಿಕ್ ಪ್ರಯತ್ನ ಮಾಡ್ತಾ ಬಂತು. ಹಾಗಾಗಿ 47ರಲ್ಲಿ ಸ್ವಾತಂತ್ರ್ಯ ಬಂದ್ರೆ 48ರಲ್ಲಿ ಕಾಶ್ಮೀರದ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡ್ತು. ಆ ಸಂದರ್ಭದಲ್ಲಿ ಭಾರತೀಯ ಸೈನಿಕರು ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸಿದ್ರು. ಅದಾದ್ಮೇಲೆ ಮತ್ತೆ 62ರಲ್ಲಿ ಚೀನಾ ಜೊತೆಗೆ ಯುದ್ಧ ಆಯಿತು. 65ರಲ್ಲಿ ಮತ್ತೆ ಪಾಕಿಸ್ತಾನ ಕಾಲು ಕೆರೆದುಕೊಂಡು ಬಂತು. ಈ ರೀತಿ ಯುದ್ಧಗಳು ಏನು ನಡೆದವು, ಆ ಯುದ್ಧಗಳ ಸಂದರ್ಭದಲ್ಲಿ ಭಾರತೀಯ ಸೈನಿಕರು ಯಾರು ತಮ್ಮ ಶೌರ್ಯ ಪರಾಕ್ರಮವನ್ನ ಮೆರೆದ್ರು, ಅಂದ್ರೆ ನಮ್ಮ ಇತಿಹಾಸದುದ್ದಕ್ಕೂ ನಾವು ಕಾಣುವ ಒಂದು ಕ್ಷಾತೃತ್ವವನ್ನ ಪ್ರದರ್ಶನ ಮಾಡಿದ್ರು. ಆ ರೀತಿ ಕೆಲವರ ಹೋರಾಟದ ಕಥೆಯನ್ನ ಹೇಳೋದಿಕ್ಕೋಸ್ಕರ ರಣವೀಳ್ಯ ಎನ್ನುವ ಕೃತಿ, ಅದು 1965ರ ಡಿಸೆಂಬರ್ 5ನೇ ತಾರೀಕು, ಅವತ್ತು ಗೀತಾ ಜಯಂತಿ, ಗೀತೆಯನ್ನ ಬೋಧಿಸಿದ ಕೃಷ್ಣನ ನೆನಪಿಸಿಕೊಳ್ಳತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಆ ಕೃತಿ ಪ್ರಕಟವಾಯಿತು. ಅಲ್ಲಿಂದ ಮುಂದೆ ರಾಷ್ಟ್ರೋತ್ಥಾನ ನಿರಂತರವಾಗಿ ತನ್ನ ಪ್ರಕಟಣೆಗಳನ್ನ ಈ ದೃಷ್ಟಿಯಲ್ಲಿಯೇ ವಿಶೇಷವಾಗಿ ಗಮನವನ್ನ ಕೇಂದ್ರೀಕರಿಸಿ ಮುಂದುವರಿಸಿಕೊಂಡು ಬಂದಿದೆ. ಗುರುಜಿ, ಈಗ ರಾಷ್ಟ್ರೋತ್ಥಾನ ಸಾಹಿತ್ಯ ಯಾವ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ? ಒಂದು, ನಮ್ಮ ಇತಿಹಾಸವನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಜನರಿಗೆ ಹೇಳಬೇಕು. ಅದು ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಇರಬಹುದು, ಇಡೀ ಭರತ ವರ್ಷದ 1000 ವರ್ಷಗಳ ಇತಿಹಾಸ ಇರಬಹುದು. ಯಾಕೆ ಹೇಳಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಗಮನಿಸಿದ್ರೆ ನಮಗೆ ಸ್ಪಷ್ಟವಾಗಿ ಕಾಣುವ ಒಂದು ಸಂಗತಿ ಏನು ಅಂದ್ರೆ, ಬ್ರಿಟಿಷರಿಗೂ ಮುಂಚೆ ಭಾರತದ ಮೇಲೆ ತುಂಬಾ ಜನ ಆಕ್ರಮಣ ಮಾಡಿದ್ರಲ್ಲ, ಅವ್ರು ಯಾರೂನು ಭಾರತದ ಇತಿಹಾಸವನ್ನ ಬದಲಾಯಿಸುವ, ಇಲ್ಲಿನ ಸಾಂಸ್ಕೃತಿಕ ವ್ಯವಸ್ಥೆಯನ್ನ ಬದಲಾಯಿಸುವ ತುಂಬಾ ದೊಡ್ಡ ಪ್ರಯತ್ನವನ್ನೇನು ಮಾಡಲಿಲ್ಲ. ಅವ್ರುಗಳು ಬಂದವರು ಹೆಚ್ಚು ಅಂತಂದ್ರೆ ಇಲ್ಲಿನ ಸಂಪತ್ತನ್ನ ಲೂಟಿ ಮಾಡಿದ್ರು, ಕೆಲವರು ಮತಾಂತರದ ಹಂತಕ್ಕೆ ಹೋದ್ರು. ಆದರೆ ಬ್ರಿಟಿಷರು ಅದಕ್ಕೂ ಮುಂದುವರೆದು ಭಾರತೀಯರ ಮಾನಸಿಕತೆಯನ್ನ ಬದಲಾಯಿಸುವ ಪ್ರಯತ್ನವನ್ನು ಮಾಡಿದರು. ಹೇಗೆ? ಭಾರತದ ಇತಿಹಾಸವನ್ನು ತಪ್ಪಾಗಿ ಅರ್ಥೈಸೋದು. ತಪ್ಪಾಗಿ ಅರ್ಥೈಸೋದು ಅಂದ್ರೆ ಹೇಗೆ?
ಭಾರತದಲ್ಲಿ ಆಗ ಆ, ಚಿಕ್ಕ ಚಿಕ್ಕ ಸಂಸ್ಥಾನಗಳು, ರಾಜರ ಆಡಳಿತ ಇತ್ತು. ಆಡಳಿತ ರಾಜರದಿದ್ರೂ ಭಾರತದಲ್ಲಿ ನಡೀತಾ ಇದ್ದಿದ್ದು ಮೂಲಭೂತವಾಗಿ ಒಂದು ಧರ್ಮದ ಆಧಾರಿತವಾದಂತಹ ಒಂದು ಆಡಳಿತ. ಹಾಗಾಗಿ ಕೆಲವು ವಿಷಯಗಳಲ್ಲಿ ಅದು ದೇವರು ದೇವಸ್ಥಾನಗಳ ವಿಷಯದಲ್ಲಿರ್ಬೋದು, ತಾಯಂದಿರ ವಿಷಯದಲ್ಲಿರಬಹುದು, ಗೋವಿನ ವಿಷಯದಲ್ಲಿರಬಹುದು, ಯಾವ ಭಾರತೀಯ ರಾಜರು ಅನಾಗರಿಕರಾಗಿ ನಡೆದುಕೊಳ್ತಾ ಇರಲಿಲ್ಲ. ಪರಸ್ಪರ ಅಧಿಕಾರಕ್ಕೋಸ್ಕರ, ಗಡಿಯನ್ನ ಗುರುತು ಮಾಡೋದಿಕ್ಕೋಸ್ಕರ, ಒಂದ್ ಸ್ವಲ್ಪ ಆಚೆ ಈಚೆ ಗಡಿಯನ್ನ ವಿಸ್ತರಿಸೋದಿಕ್ಕೋಸ್ಕರ ಯುದ್ಧಗಳು ನಡೆದಿದ್ದಿರಬಹುದು. ಆದರೆ ಯಾವ ಯುದ್ಧದಲ್ಲಿಯೂ ಕೂಡ ಭಾರತೀಯ ರಾಜರು ಇನ್ನೊಬ್ಬ ರಾಜನನ್ನ ಗೆದ್ದಂತ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿನ ದೇವಸ್ಥಾನಗಳನ್ನ ಲೂಟಿ ಮಾಡ್ತಿರ್ಲಿಲ್ಲ, ನಾಶ ಮಾಡ್ತಿರ್ಲಿಲ್ಲ. ಆ ರಾಜನ ಪರಿವಾರಕ್ಕೆ ಸೇರಿದ ಅಥವಾ ಆ ರಾಜ್ಯದ ಹೆಣ್ಣು ಮಕ್ಕಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ತಾ ಇರಲಿಲ್ಲ, ಗೋಹತ್ಯೆ ಮಾಡ್ತಾ ಇರಲಿಲ್ಲ. ಅಂದ್ರೆ ಈ ರೀತಿಯಲ್ಲಿ ನಾವು 500ಕ್ಕೂ ಹೆಚ್ಚು ಸಂಸ್ಥಾನಗಳು ಇಡೀ ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ವು ಅಂತ ಅಂದುಕೊಂಡ್ರು ಸಾಂಸ್ಕೃತಿಕವಾಗಿ ಇಡೀ ಭಾರತ ಒಂದಾಗಿತ್ತು. ಇಡೀ ಭಾರತದಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣ ಇತ್ತು. ಹಾಗಾಗಿ ಕೇರಳದವರು ಕಾಶಿಗೆ ತೀರ್ಥಯಾತ್ರೆ ಹೋಗ್ತಾ ಇದ್ರು, ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಹೋಗ್ತಾ ಇದ್ರು, ಎಲ್ಲೂ ಏನು ಸಮಸ್ಯೆ ಇರ್ತಿರ್ಲಿಲ್ಲ. ಉತ್ತರ ಭಾರತದವರು ರಾಮೇಶ್ವರಕ್ಕೆ ಬರ್ತಾ ಇದ್ರು, ದಕ್ಷಿಣದ ಎಲ್ಲ ದೇವಸ್ಥಾನಗಳಿಗೆ ತೀರ್ಥಯಾತ್ರೆ ಬರ್ತಾ ಇದ್ರು, ಅಲ್ಲೂ ಎಲ್ಲೂ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಬ್ರಿಟಿಷರು ಈ ಒಂದು ಸಾಂಸ್ಕೃತಿಕವಾದ ಒಂದು ವ್ಯವಸ್ಥೆ ಏನಿತ್ತಲ್ಲ ಅದನ್ನ ಒಡೆಯೋದಿಕ್ಕೆ ಪ್ರಯತ್ನ ಮಾಡಿದ್ರು. ಅದನ್ನ ಒಡೆಯೋದಿಕ್ಕೆ ಅವರು ಅನುಸರಿಸಿದ ದಾರಿ ಯಾವುದು? ಈ ದೇಶದ ಇತಿಹಾಸವನ್ನ ತಮಗೆ ಬೇಕಾದಂತೆ ಅರ್ಥೈಸುವ ಪ್ರಯತ್ನ ಮಾಡಿದ್ರು. ಈ ದೇಶದ ಸಾಂಸ್ಕೃತಿಕ ಪಠ್ಯಗಳು ಏನಿದ್ವು, ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರಬಹುದು, ಭಗವದ್ಗೀತೆ ಇರಬಹುದು, ಸ್ಮೃತಿಗಳಿರ್ಬೋದು, ಅವುಗಳನ್ನ ತಮಗೆ ಬೇಕಾದ ಹಾಗೆ ಅರ್ಥೈಸಿ, ಅಂದ್ರೆ ಅದರ ಮೂಲ ಕಾಂಟೆಕ್ಸ್ಟ್ ಏನಿತ್ತು, ಮೂಲ ಬರಹ, ಅದರ ಅರ್ಥ, ಅದರ ವಿವರಣೆ, ಅದು ಈ ಸಾಂಸ್ಕೃತಿಕ ನೆಲಕ್ಕೆ ಸಂಬಂಧಪಟ್ಟಿತ್ತು. ಅದನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಅವರಿಗೆ ಆಗಲಿಲ್ಲ. ಅವರು ತಮ್ಮ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ, ತಮ್ಮ ಮತೀಯ ಹಿನ್ನೆಲೆಯಲ್ಲಿ ಇದನ್ನ ಅರ್ಥ ಮಾಡ್ತಾ ಹೋದ್ರು. ಹಾಗೆ ಮಾಡ್ತಾ ಅವರು ಇಡೀ ಭಾರತೀಯ ಸಮಾಜವನ್ನ ಒಡೆಯುವ ಪ್ರಯತ್ನವನ್ನು ಮಾಡಿದರು. ಈ ಪ್ರಯತ್ನಕ್ಕೆ ಮೊದಲು ಬಂದ ಯಾವ ಆಕ್ರಮಣಕಾರರು ಕೈ ಹಾಕಿರಲಿಲ್ಲ. ಸಮಾಜವನ್ನ ಒಡೆಯೋದಿಕ್ಕೆ ಅಂತ ಅವರು ಸಾಹಿತ್ಯವನ್ನ, ಇತಿಹಾಸವನ್ನ ತುಂಬಾ ವ್ಯಾಪಕವಾಗಿ ಬಳಸಿಕೊಂಡ್ರು. ಇಲ್ಲಿ ಮೊದಲು ಯಾವ ಗುರುಕುಲ ಆಧಾರಿತ ಶಿಕ್ಷಣ ಪದ್ಧತಿ ಇತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು. ತಮ್ಮದೇ ಆದ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಆ ಎಲ್ಲ ಶಾಲೆಗಳಲ್ಲಿ ಈ ರೀತಿಯ ತಮ್ಮ ಉದ್ದೇಶಕ್ಕೆ ಪೂರಕವಾದಂತಹ ವಿಷಯ ವಸ್ತುಗಳನ್ನ ಪಾಠ ಮಾಡೋದಿಕ್ ಶುರು ಮಾಡಿದ್ರು. ಹಾಗಾಗಿ ನೋಡ್ತಾ ನೋಡ್ತಾನೆ 2-3 ತಲೆಮಾರುಗಳು, ಇಂಗ್ಲಿಷರು ಶುರು ಮಾಡಿದ ಶಾಲೆಗಳಲ್ಲಿ ಓದಿದ ತಲೆಮಾರುಗಳು, ಅವರು ಭಾರತೀಯ ಸಮಾಜವನ್ನ, ಭಾರತೀಯ ಪರಂಪರೆಯನ್ನ, ಭಾರತೀಯ ಸಂಸ್ಕೃತಿಯನ್ನ ತಪ್ಪಾಗಿ ಅರ್ಥೈಸ್ತಕ್ಕಂತಹ, ಅದನ್ನ ವಿರೋಧಿಸ್ತಕ್ಕಂತಹ ರೀತಿಯಲ್ಲಿ ರೂಪುಗೊಂಡ್ರು. ಹಾಗಾಗಿ ಇದಕ್ಕೆ ಒಂದು ಹಂತದಲ್ಲಿ ಯಾರಾದ್ರೂ ಉತ್ತರವನ್ನು ಕೊಡಬೇಕಿತ್ತು. ಇದು ಹೀಗಲ್ಲ ಅನ್ನುವ ಪ್ರಯತ್ನ ಅದು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಆಗ್ಬೇಕಾಗಿತ್ತು. ಅದು ಆಗಲಿಲ್ಲ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಯಾರು ಅಧಿಕಾರಕ್ಕೆ ಬಂದ್ರು, ಯಾರು ಈ ದೇಶದ ಆಡಳಿತ ಚುಕ್ಕಾಣಿಯನ್ನ ಹಿಡಿದ್ರು, ಅವರು ಈ ದೃಷ್ಟಿಕೋನದಲ್ಲಿ ಕೆಲಸ ಮಾಡಬೇಕಾದಂತಹ ಅವಶ್ಯಕತೆ ಇತ್ತು. ಆದರೆ ಅವರು ಅದನ್ನು ಮಾಡಲಿಲ್ಲ. ಆ ಕೊರತೆಯನ್ನು ತುಂಬೋದಿಕ್ಕೋಸ್ಕರ ನಾವು ಇತಿಹಾಸದ ವಿಷಯದಲ್ಲಿ ಪುಸ್ತಕಗಳನ್ನು ತರಬೇಕು. ಜನಸಾಮಾನ್ಯರಿಗೆ ಬ್ರಿಟಿಷರು ಪ್ರಾರಂಭಿಸಿದ ಈ ರೀತಿಯ ಒಂದು ಕುಟಿಲತೆಯ ಕ್ರಮ ಏನಿದೆ ಅದನ್ನ ಅರ್ಥ ಮಾಡಿಸ್ಬೇಕು. ಅದನ್ನ ಮುಂದುವರಿಸಿಕೊಂಡು ಬಂದಂತಹ ಒಂದಷ್ಟು ಜನ ಈ ಭಾರತದಲ್ಲಿ ಇದ್ರು. ಅವರು ಅಧಿಕಾರಕ್ಕೋಸ್ಕರ ಅದನ್ನ ಮುಂದುವರಿಸಿದ್ರು, ಇನ್ಯಾರದೋ ಮೇಲಿನ ದ್ವೇಷಕ್ಕೋಸ್ಕರ ಮುಂದುವರಿಸಿದ್ರು, ಇನ್ಯಾವುದೋ ಆಮಿಷಕ್ಕೋಸ್ಕರ ಮುಂದುವರಿಸಿದ್ರು. ಕಮ್ಯುನಿಸಂನಂತಹ ಈ ದೇಶದಲ್ಲದ ಸಿದ್ಧಾಂತ, ಅಭಿಪ್ರಾಯ, ಮತ ಏನಿತ್ತು ಅದಕ್ಕೋಸ್ಕರ
ಭಾರತವನ್ನ ವಿರೋಧಿಸೋದಿಕ್ಕೋಸ್ಕರ ಅವರು ಅದನ್ನ ಅದೇ ಪರಂಪರೆಯನ್ನ ಬ್ರಿಟಿಷರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದ್ರು. ಅದಕ್ಕೆ ಎಲ್ಲಾದರೂ ಒಂದು ಕಡೆ ಉತ್ತರ ಕೊಡಬೇಕಿತ್ತು. ಹಾಗಾಗಿ ನಾವು ರಾಷ್ಟ್ರೋತ್ಥಾನ ಸಾಹಿತ್ಯದ ಕಡೆಯಿಂದ ಇತಿಹಾಸದ ಕ್ಷೇತ್ರದಲ್ಲಿ ಪುಸ್ತಕಗಳನ್ನು ಪ್ರಕಟಿಸ್ತಾ ಬಂದ್ವಿ. ರಾಷ್ಟ್ರೋತ್ಥಾನ ಪರಿಷತ್ತು ಆವಾಗ ಉಪನ್ಯಾಸ ಮಾಲೆಯನ್ನು ನಡೆಸ್ತಾ ಇತ್ತು. ಹಾಗೆ ಮೊದಲ ಉಪನ್ಯಾಸ ನಡೆದಿದ್ದೇನೆ ಅದು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕುರಿತು. ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮ ಉಳಿಯೋದಿಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದು ವಿಜಯನಗರ ಸಾಮ್ರಾಜ್ಯ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಕಾಲಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಅದಾದ ನಂತರ ಅದೇ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯಿಂದ ಶುರುವಾದದ್ದು ಶಿವಾಜಿಯ ಹಿಂದವಿ ಸ್ವರಾಜ್ಯ. ಹಿಂದವಿ ಸ್ವರಾಜ್ಯ ಬಹುದೊಡ್ಡ ಪ್ರಮಾಣದಲ್ಲಿ ಇಡೀ ಭಾರತದಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಗೋಸ್ಕರ ಕೆಲಸ ಮಾಡಿತು. ಆದರೆ ಬ್ರಿಟಿಷ್ ಇತಿಹಾಸಕಾರರು ಏನು ಮಾಡಿದ್ರು, ಶಿವಾಜಿಯ ಮಹತ್ವವನ್ನು ಕಡಿಮೆ ಮಾಡಬೇಕು. ಮರಾಠರು ಈ ದೇಶದ ಸಂಸ್ಕೃತಿಗೆ, ಈ ದೇಶದ ಧರ್ಮದ ರಕ್ಷಣೆಗೆ ಕೊಟ್ಟ ಕೊಡುಗೆಯನ್ನ, ಅದರ ಮಹತ್ವವನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಅವರ ಇತಿಹಾಸವನ್ನ ಬರೆಯುವ ಸಂದರ್ಭದಲ್ಲೆಲ್ಲ ಒಂದೋ ನಕಾರಾತ್ಮಕವಾಗಿ ಬರೆದ್ರು, ಇಲ್ಲ 10 ಪುಟದಲ್ಲಿ ಹೇಳಬೇಕಾದ್ದನ್ನ 1-2 ಸಾಲಲ್ಲಿ ಹೇಳಿ ಮುಗಿಸಿಬಿಟ್ರು. ನಮಗೆಲ್ಲ ಗೊತ್ತಿದೆ, ನಾವು ಈಗಲೂ ಬಹುತೇಕ ಇತಿಹಾಸ ಪಾಠ ಮಾಡುವವರು ಏನು ಆಕರ ಗ್ರಂಥವಾಗಿ ಬಳಸ್ತಾರೆ, ವಿ.ಎ. ಸ್ಮಿತ್ ಮೊದಲಾದವರ ಪುಸ್ತಕಗಳನ್ನ, ಅವರೆಲ್ಲ ಶಿವಾಜಿನ ಅವನೊಬ್ಬ ದರೋಡೆಕೋರರ ಗುಂಪು ಕಟ್ಕೊಂಡಿದ್ದ ಒಬ್ಬ ವ್ಯಕ್ತಿ, ಅವನು ಬೆಟ್ಟದ ಇಲಿ, ಅವನೇನು ಮಹಾರಾಜ ಅಲ್ಲ, ಈ ರೀತಿಯಲ್ಲಿ ಆತನನ್ನ ಚಿತ್ರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಶಿವಾಜಿ ಅಂದ ತಕ್ಷಣ ಭಾರತೀಯರಿಗೆ ನೆನಪಾಗಬೇಕಾದ್ದು ಈ ರೀತಿಯ ಸುಳ್ಳುಗಳು ಅಥವಾ ಅಪಪ್ರಚಾರಗಳು ಅಲ್ಲ. ಶಿವಾಜಿ ಈ ದೇಶದ ಧರ್ಮಕ್ಕೋಸ್ಕರ, ಸಂಸ್ಕೃತಿಯ ರಕ್ಷಣೆಗೋಸ್ಕರ ಏನು ಕೆಲಸ ಮಾಡ್ದ ಅನ್ನೋದು ನೆನಪಾಗಬೇಕು. ಆ ಕಾರಣಕ್ಕೆ ರಾಷ್ಟ್ರೋತ್ಥಾನ ಪರಿಷತ್ತು ಮೊದಲ ಉಪನ್ಯಾಸ ಮಾಲೆಯನ್ನು ಮಾಡಿತು. ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದಂತಹ ಮಾನ್ಯ ಹೋವೆ ಶೇಷಾದ್ರಿಯವರು ಆ ಉಪನ್ಯಾಸ ಮಾಲೆಯನ್ನು ನಡೆಸಿಕೊಟ್ರು. 1 ವಾರ ಉಪನ್ಯಾಸ ನಡೀತು. ಅದನ್ನ ಕೇಳಿದವರೆಲ್ಲರೂ, ಇಲ್ಲ ಇದು ಪುಸ್ತಕ ರೂಪದಲ್ಲಿ ಬಂದ್ರೆ ಇದೊಂದು ಶಾಶ್ವತ ಸಾಹಿತ್ಯವಾಗಿ ಸಾವಿರಾರು ಜನರಿಗೆ ಪ್ರೇರಣೆ ಕೊಡುತ್ತೆ ಅಂತ ಅಭಿಪ್ರಾಯಪಟ್ಟರು. ಹಾಗೆ ಆ ಉಪನ್ಯಾಸ ಮಾಲೆಯೇ ಮುಂದಿನ ದಿನದಲ್ಲಿ ಯುಗಾವತಾರ ಅನ್ನೋ ಹೆಸರಿನಲ್ಲಿ ಪ್ರಕಟ ಆಯಿತು. ಹೀಗೆ ಶಿವಾಜಿಯ ಬಗ್ಗೆ, ಚಂದ್ರಗುಪ್ತ ಮೌರ್ಯನ ಬಗ್ಗೆ, ಕನ್ನಡದಲ್ಲಿಯೇ ಆಗಿ ಹೋದ ಹಲವು ರಾಜಮನೆತನಗಳ ಬಗ್ಗೆ, ಈ ರೀತಿಯಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ನಿರಂತರವಾಗಿ ಪುಸ್ತಕಗಳನ್ನು ಪ್ರಕಟಣೆ ಮಾಡಿಕೊಂಡು ಬಂತು. ಇದು ಒಂದು ಮುಖ. ಆದರೆ ಇನ್ನೊಂದು ಸಂದರ್ಭ ಎದುರಾದದ್ದು, ಭಾರತೀಯರು ಎಲ್ಲರೂ ವ್ಯಕ್ತಿತ್ವ ವಿಕಾಸ, ತಮ್ಮ ಉನ್ನತಿ ಅಂತಂದ್ರೆ ಏನು ಅನ್ನೋದನ್ನ ಹೇಗೆ ಯೋಚನೆ ಮಾಡಬೇಕು ಅನ್ನೋ ಪ್ರಶ್ನೆ ಅನೇಕರಲ್ಲಿ ಉದ್ಭವ ಆಗಿತ್ತು. ಯಾಕೆಂದ್ರೆ ನಾವು, ನಾನಾಗಲೇ ಹೇಳಿದ ಹಾಗೆ, ಇಂಗ್ಲಿಷ್ ಶಾಲೆಗಳಲ್ಲಿ ಕಲಿತು ಬಂದ ಒಂದು ಪೀಳಿಗೆ ಏನಿತ್ತು, ಅದು ನಮ್ಮ ಉನ್ನತಿ ಅಂತಂದ್ರೆ ಒಂದು ಹಣ ಸಂಪಾದನೆ, ಅಧಿಕಾರದ ವಲಯದಲ್ಲಿ ಉನ್ನತ ಹುದ್ದೆಗೆ ಹೋಗ್ತಕ್ಕಂಥದ್ದು, ಈ ರೀತಿಯ ಮಾನದಂಡಗಳನ್ನ ಗಮನದಲ್ಲಿ ಇಟ್ಕೊಂಡಿತ್ತು. ಆದರೆ ಭಾರತೀಯರು ಯಾವತ್ತೂ ಆ ರೀತಿಯ ದೃಷ್ಟಿಯಲ್ಲಿ ಹಣದ ಆಧಾರದ ಮೇಲೆ ವ್ಯಕ್ತಿಯನ್ನು ಅಳೆಯುವ, ಅಧಿಕಾರದ ಆಧಾರದ ಮೇಲೆ ವ್ಯಕ್ತಿಯನ್ನು ಅಳೆಯುವ ಪರಂಪರೆಯಲ್ಲಿ ಬಂದವರು ಅಲ್ಲ. ನಮ್ಮ ವ್ಯಕ್ತಿತ್ವದ ವಿಕಾಸ ಅನ್ನುವ ಕಲ್ಪನೆಯೇ ಬೇರೆ ತರವಾದದ್ದು. ನಾವೇನು ಸಮಗ್ರ ವ್ಯಕ್ತಿತ್ವದ ವಿಕಾಸ ಅಂತ ಹೇಳ್ತೀವಿ, ಅದು ನಾವು ಹೇಳೋದು ಯಾವ ಆಧಾರದ ಮೇಲೆ? ನಮಗೆ ಗೊತ್ತಿದೆ, ಅರಿಷಡ್ವರ್ಗಗಳು ಅಂತ ಒಂದು ಕ್ಯಾಟಗರಿ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು ಸಹಜವಾಗಿ ಎಲ್ಲ ಮನುಷ್ಯರಲ್ಲೂ ಇರ್ತಕ್ಕಂಥದ್ದು. ಆದರೆ ಅವುಗಳನ್ನ ಮೀರುವುದು ವಿಕಾಸದ ಲಕ್ಷಣ. ಈ 5-6 ನಕಾರಾತ್ಮಕ ಸ್ವಭಾವಗಳು, ಗುಣಗಳು ಏನಿರುತ್ತೆ,
ಅದನ್ನ ವ್ಯಕ್ತಿ ತನ್ನಲ್ಲಿ ಕಡಿಮೆ ಮಾಡಿಕೊಳ್ತಾ ಹೋಗ್ಬೇಕು, ಅದನ್ನ ಮೀರಬೇಕು. ಅದು ಆತನ ವ್ಯಕ್ತಿತ್ವ ವಿಕಾಸ ಆದದ್ರ ಲಕ್ಷಣ ಅಂತ ನಾವು ಪರಿಗಣಿಸ್ತೀವಿ. ಆದ್ರೆ ಪಾಶ್ಚಾತ್ಯ ಕಲ್ಪನೆಯಲ್ಲಿ ವ್ಯಕ್ತಿತ್ವ ವಿಕಾಸ ಅಥವಾ ಮಾನವನ ಔನ್ನತ್ಯ ಅಂತ ಅವರು ಏನನ್ನ ಗಮನಿಸಿದ್ರು, ಬಾಹ್ಯ ಸಂಗತಿಗಳನ್ನ, ಅಧಿಕಾರ, ಸಂಪತ್ತು, ಈ ಥರದ್ದನ್ನ ಗಮನಿಸಿದ್ರು. ಅಧಿಕಾರ ಸಂಪತ್ತು ಮುಖ್ಯವಾದಾಗ ಏನಾಗತ್ತೆ, ಈ ನಕಾರಾತ್ಮಕ ಸಂಗತಿಗಳನ್ನ ಕಡಿಮೆ ಮಾಡಿಕೊಳ್ಳಬೇಕು ಅನ್ನೋದು ಗೌಣವಾಗಿ ಅವುಗಳಿಗೆ ಹೆಚ್ಚು ಪ್ರೋತ್ಸಾಹ ದೊರೆಯೋ ಹಾಗಾಗತ್ತೆ. ಅದು ಈ ದೇಶದಲ್ಲಿ ನಡೀತು. ವ್ಯಕ್ತಿತ್ವ ವಿಕಾಸ ಅಂದ್ರೆ ಹಣ ಸಂಪಾದನೆ, ವ್ಯಕ್ತಿತ್ವ ವಿಕಾಸ ಅಂತಂದ್ರೆ ಹೇಗಾದರೂ ಸರಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡಿಬೇಕು, ಅದರ ಆಧಾರದ ಮೇಲೆ ದೊಡ್ಡ ಅಧಿಕಾರಕ್ಕೆ ಹೋಗ್ಬೇಕು. ಅಂದ್ರೆ ಯುವಜನತೆ ಈ ದಿಕ್ಕಿನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇಲ್ಲ, ವ್ಯಕ್ತಿತ್ವ ವಿಕಾಸ ಅಂದ್ರೆ ಅದಲ್ಲ, ನಾವು ನಮ್ಮ ಸಾಂಸ್ಕೃತಿಕ ಆಧಾರದ ಮೇಲೆ ವ್ಯಕ್ತಿತ್ವ ವಿಕಾಸ ಅಂದ್ರೆ ಏನು ಅನ್ನೋದನ್ನ ಯೋಚನೆ ಮಾಡಬೇಕು, ಅದನ್ನ ಅರ್ಥ ಮಾಡಿಕೊಳ್ಳಬೇಕು, ಆ ದಿಕ್ಕಿನಲ್ಲಿ ಸಾಗಬೇಕು. ಇದನ್ನ ಹೇಳೋದಕ್ಕೋಸ್ಕರ ರಾಷ್ಟ್ರೋತ್ಥಾನ ಸಾಹಿತ್ಯ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತಿತ್ವ ವಿಕಾಸ ಆಧಾರಿತ, ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾದಂತಹ ಸಾಹಿತ್ಯವನ್ನ ಪ್ರಕಟ ಮಾಡಿಕೊಂಡು ಬಂತು. ಮೂರನೇದು, ನಮ್ಮಲ್ಲಿ ಅಗಾಧವಾದ ಸಾಹಿತ್ಯ ರಾಶಿ ಇದ್ದೇ ಇದೆ. ಅದು ಜಗತ್ತಿನ ಮೊದಲ ಮಹಾಕಾವ್ಯಗಳು ಅನ್ನಿಸ್ಕೊಂಡಂತಹ ರಾಮಾಯಣ ಮಹಾಭಾರತಗಳಿವೆ, ತುಂಬಾ ದೊಡ್ಡ ಪ್ರಮಾಣದ ಉಪನಿಷತ್ತುಗಳ ಸಂಗ್ರಹ ಇದೆ, ವೇದಗಳಿವೆ, ವೇದಾಂಗಗಳು ಬೇರೆ ಬೇರೆಯ ಮುಖಗಳಲ್ಲಿ ಇವೆ. ಅವುಗಳನ್ನು ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಬೇಕು, ಅವುಗಳ ಅಧ್ಯಯನ ವ್ಯಾಪ್ತಿ, ಅಧ್ಯಯನ ಮಾಡುವವರ ಸಂಖ್ಯೆ ಜಾಸ್ತಿ ಆಗಬೇಕು. ಹಾಗಾಗಿ ಈಗಾಗಲೇ ಇರುವ ಸಾಹಿತ್ಯವನ್ನು ಹೆಚ್ಚು ಜನರಿಗೆ ತಲುಪಿಸಬೇಕು. ಇವತ್ತಿನ ಅವಶ್ಯಕತೆಗೆ ಅನುಗುಣವಾಗಿ ಹೊಸ ಸಾಹಿತ್ಯದ ರಚನೆ ಆಗಬೇಕು. ಇವೆಲ್ಲವೂ ಆಗಬೇಕಾದದ್ದು ಯಾವ ನೆಲೆಯಲ್ಲಿ? ಅದು ಭಾರತೀಯ ಸಂಸ್ಕೃತಿ, ಭಾರತೀಯ ಜೀವನ ಮೌಲ್ಯಗಳು, ಭಾರತೀಯ ಪರಂಪರೆಯ ನೆಲೆಯಲ್ಲಿ. ಈ ಚೌಕಟ್ಟಿನೊಳಗಡೆ ರಾಷ್ಟ್ರೋತ್ಥಾನ ಸಾಹಿತ್ಯ, ರಾಷ್ಟ್ರೋತ್ಥಾನ ಪರಿಷತ್ತು ತನ್ನ ಕೆಲಸವನ್ನ ಪ್ರಾರಂಭ ಮಾಡಿತು. ಹಾಗಾಗಿ ಅದಕ್ಕೆ ಪೂರಕವಾಗಿ ಏನೆಲ್ಲ ಚಟುವಟಿಕೆಗಳು ಬೇಕೋ ಅದನ್ನ ಕ್ರಮೇಣ ಜೋಡಿಸಿಕೊಳ್ತಾ ನಾವು ಹೋಗಿದ್ದಾಯಿತು. ಪ್ರಾರಂಭದಲ್ಲಿ ಪುಸ್ತಕ ಪ್ರಕಟಣೆ ಆಯಿತು, ಉತ್ಥಾನ ಅನ್ನುವ ಒಂದು ಮಾಸ ಪತ್ರಿಕೆಯ ಪ್ರಕಟಣೆ ಪ್ರಾರಂಭ ಆಯಿತು. ನಾವು ಪುಸ್ತಕ ಪ್ರಕಟಣೆಯನ್ನು ಶುರು ಮಾಡುವ ಸಮಯಕ್ಕಾಗಲೇ ಸಾಕಷ್ಟು ಪ್ರಕಾಶನ ಸಂಸ್ಥೆಗಳು ಕರ್ನಾಟಕದಲ್ಲಿ ಕೆಲಸ ಮಾಡುತ್ತಾ ಇದ್ವು. ಅವುಗಳಲ್ಲೂ ಅನೇಕವು ಭಾರತೀಯ ಸಾಂಸ್ಕೃತಿಕ ಸಾಹಿತ್ಯವನ್ನ, ಸಾಂಸ್ಕೃತಿಕ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪ್ರಯತ್ನದಲ್ಲೇ ಇದ್ವು. ಹಾಗಾಗಿ ಅವು ಪ್ರಕಟ ಮಾಡತಕ್ಕಂಥ ಪುಸ್ತಕಗಳನ್ನ ನಾವು ಓದುಗರಿಗೆ, ಹೆಚ್ಚು ಜನರಿಗೆ ತಲುಪಿಸೋದಿಕ್ಕೆ ಪ್ರಯತ್ನ ಮಾಡಬಹುದಾ? ಹಾಗಾಗಿ ಪ್ರಮುಖವಾಗಿ ಸಾಹಿತ್ಯದ ಪ್ರಕಟಣೆ, ಎರಡನೇದು ಸಾಹಿತ್ಯದ ಪ್ರಚಾರ. ಈ ಎರಡು ಮುಖ್ಯವಾದ ಧಾರೆಗಳಲ್ಲಿ ಅದಕ್ಕೆ ಅವಶ್ಯಕವಾದಂತಹ ಬೇರೆ ಎಲ್ಲ ಚಟುವಟಿಕೆಗಳನ್ನ ಒಂದೊಂದಾಗಿ ಜೋಡಿಸಿಕೊಳ್ತಾ ಆಯಾ ಕಾಲಕ್ಕೆ ತಕ್ಕಂತೆ ಸಾಹಿತ್ಯ ಮುಂದುವರೆದುಕೊಂಡು ಬಂತು. ಗುರುಜಿ, ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಮುಖ ಯೋಜನೆಗಳು ಹಾಗೆ ಪ್ರಕಟಣೆಗಳನ್ನ ಸ್ವಲ್ಪ ತಿಳಿಸ್ಬೋದು. ನಮ್ದು ಮೊದಲ ಪುಸ್ತಕ ರಣವೀರ್ಯ, ಅದು ಸೈನಿಕರ ಶೌರ್ಯ ಸಾಹಸಗಳನ್ನ ಕುರಿತಾದದ್ದು. ಆಮೇಲೆ ಯುಗಾವತಾರ ಪ್ರಕಟ ಆಯಿತು, ಶಿವಾಜಿಯ ಮಹತ್ವವನ್ನ ಹೇಳ್ತಕ್ಕಂಥ ಪ್ರಯತ್ನ. ಯವನ ವಿಜೇತ ಚಂದ್ರಗುಪ್ತ ಅನ್ನುವ ಒಂದು ಕೃತಿ ಬಂತು. ನಾವು ಕೇಳಿರ್ಬೇಕು, ದೀನ್ ದಯಾಳ್ ಉಪಾಧ್ಯಾಯರು ಅಂತ ಬಹುದೊಡ್ಡ ಚಿಂತಕರು, ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ಧುರೀಣರು ಇದ್ರು. ಅವರು ಚಂದ್ರಗುಪ್ತ ಮೌರ್ಯನನ್ನು ಕುರಿತ ಒಂದು ಕೃತಿಯನ್ನ ಬರೆದ್ರು. ಯವನ ವಿಜೇತ ಚಂದ್ರಗುಪ್ತ, ಅವನು ವಿದೇಶಿ ಆಕ್ರಮಣಕಾರರನ್ನ ಹೇಗೆ ಎದುರಿಸಿದ ಅನ್ನೋದನ್ನ ತಿಳಿಸ್ತಕ್ಕಂಥ ಕೃತಿ. ಅದಾದ ನಂತರ ನಮ್ಮಲ್ಲಿ ಆಗ್ಲೇ ನಾನು ಹೇಳಿದೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳು ಆದವು. ವಿಶೇಷವಾಗಿ ಆಗಿನ ಅಧಿಕಾರಾರೂಢರು ಯಾವುದೋ ಒಂದು ಮುಖದಲ್ಲಿ ನಾವು ಪ್ರಯತ್ನ ಮಾಡಿದ್ರಿಂದ ಸ್ವಾತಂತ್ರ್ಯ ಬಂತು ಅನ್ನೋದನ್ನೇ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಕಡೆ ಮಾಡ್ತಾ ಬಂದಿದ್ರು. ಈಗ ಉದಾಹರಣೆಗೆ, ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥದ್ದು, ನೇತೃತ್ವ ವಹಿಸಿದ್ದಂಥದ್ದು ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅದು ತನ್ನಿಂದಾಗಿಯೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು
ಅನ್ನೋದನ್ನ ಹೇಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಎಲ್ಲ ಹಂತದಲ್ಲಿ ಮಾಡಿಕೊಂಡು ಬಂತು. ಆಗ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಯಾರಿದ್ರು, ಯಾರು ನಾಯಕರಿದ್ರು, ಅವರು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ದೊಡ್ಡ ಪ್ರಮಾಣದಲ್ಲಿ ನಡೀತು. ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಒಪ್ಪಿಕೊಳ್ಳದ ಅಥವಾ ಮಹಾತ್ಮ ಗಾಂಧಿಯವರ ಮಾರ್ಗವನ್ನ ಒಪ್ಪಿಕೊಳ್ಳದ ಇನ್ನಿತರ ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ದೇಶದಲ್ಲಿ ಇದ್ರು, ವಿಶೇಷವಾಗಿ ಕ್ರಾಂತಿಕಾರಿಗಳಿದ್ರು. ಆದ್ರೆ ಅವರೆಲ್ಲರ ಮಹತ್ವವನ್ನ ಮೂಲೆಗುಂಪು ಮಾಡುವ ವ್ಯವಸ್ಥಿತವಾದ ಒಂದು ಪ್ರಯತ್ನ ನಡೀತು. ಅವರು ಯಾರಿಗೂ ಪಠ್ಯಪುಸ್ತಕಗಳಲ್ಲಿ ವಿಶೇಷವಾದ ಸ್ಥಾನ ದೊರೆಯಲಿಲ್ಲ. ಯಾವುದೇ ರಸ್ತೆಗಳಿಗೆ, ಮಹತ್ವದ ಕಟ್ಟಡಗಳಿಗೆ ಅವರ ಹೆಸರುಗಳನ್ನು ಇಡ್ತಕ್ಕಂಥ ಪ್ರಯತ್ನ ನಡೀಲಿಲ್ಲ. ಕೇವಲ ಕೆಲವು ಜನರನ್ನ ಇಡೀ ದೇಶದಲ್ಲಿ ಶಾಶ್ವತವಾಗಿ ನೆಲೆಯೂರಿಸುವ ಪ್ರಯತ್ನ ಆ ಸಂದರ್ಭದಲ್ಲಿ ಆಯಿತು. ಎಲ್ಲೇ ಹೋದ್ರೂ ಇವರಿಷ್ಟು ಜನ ಕಾಣಬೇಕು, ಅವರೇ ಎಲ್ಲದಕ್ಕೂ ಕಾರಣರು, ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ ಬಂದಿದ್ದೇ ಅವರಿಂದ ಅನ್ನುವ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅನ್ನೋ ಪ್ರಯತ್ನ ಶುರು. ಆದರೆ ಹಾಗಲ್ಲ, ಅದಕ್ಕಿಂತಲೂ ದೊಡ್ಡ ಮಟ್ಟದ ತ್ಯಾಗ, ಬಲಿದಾನವನ್ನು ಮಾಡಿದಂತಹ ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು. ಹಾಗಾಗಿ ಅಂಥ ಕ್ರಾಂತಿಕಾರಿಗಳ ಮಹತ್ವವನ್ನ ಓದುಗರಿಗೆ ತಲುಪಿಸಬೇಕು, ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಒಂದಷ್ಟು ಕೃತಿಗಳು ಪ್ರಕಟ ಆದವು. ಅವುಗಳಲ್ಲಿ ವಿಶೇಷವಾಗಿ ನಾವು ಆತ್ಮಾಹುತಿ ಅನ್ನು ನೆನಪು ಮಾಡಿಕೊಳ್ಳಬಹುದು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಕುರಿತಾದಂತಹ ಕೃತಿ ಅದು. ಚಂದ್ರಶೇಖರ್ ಆಜಾದ್ ಅವರ ಜೀವನವನ್ನು ಆಧರಿಸಿದ ಒಂದು ಕಾದಂಬರಿ ರೂಪದ ಕೃತಿ ಅಜೇಯ ಪ್ರಕಟ ಆಯಿತು. ವಾಸುದೇವ್ ಬಲವಂತ್ ಫಡ್ಕೆ ಅಂತಕ್ಕಂಥ ಒಬ್ಬ ಆದ್ಯ ಕ್ರಾಂತಿಕಾರಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಆತ ಮೊದಲ ಕ್ರಾಂತಿಕಾರಿಯಾಗಿ, ಏಕಾಂಗಿಯಾಗಿ, ವ್ಯಕ್ತಿಗತ ನೆಲೆಯಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಬಂಡಾಯವನ್ನ ಸಾರಿದಂತಹ ವ್ಯಕ್ತಿ. ಆತನನ್ನು ಕುರಿತ ಒಂದು ಕೃತಿ ಅದಮ್ಯ ಬಂತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಜನ್ಮ ಶತಮಾನೋತ್ಸವದ ಸಮಯದಲ್ಲಿ ಕೋಲ್ಮಿಂಚು ಅಂತಕ್ಕಂಥ ಕೃತಿ ಪ್ರಕಟ ಆಯಿತು. ಹೀಗೆ ಹಲವು ಕೃತಿಗಳು ಇತಿಹಾಸ ಮತ್ತು ರಾಷ್ಟ್ರೀಯತೆಯನ್ನೇ ಮೂಲ ಕೇಂದ್ರವಾಗಿ ಇಟ್ಟುಕೊಂಡು ಪ್ರಕಟ ಆಗ್ತಾ ಬಂದವು. ಕಾಶ್ಮೀರದಲ್ಲಿ ಏನು ಭಯೋತ್ಪಾದನೆಯ ತೀವ್ರತೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಸಮಯ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಂತಹ ಜಗಮೋಹನ್ ಅವರ ಒಂದು ಪುಸ್ತಕ, ಅದು ಕನ್ನಡಕ್ಕೆ ನಾವು ತಗೊಂಡು ಬಂದ್ವಿ. ಆ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಜಾಗೃತಿಗಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅದರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಆದವು. ಸ್ವತಃ ಜಗಮೋಹನ್ ಅವರೇನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಕಾರ್ಗಿಲ್ ಯುದ್ಧ ನಡೆದ ನಂತರದ ಕೆಲವೇ ಸಮಯದಲ್ಲಿ, ಯುದ್ಧ ಮುಗಿದ ಒಂದು 4-5 ತಿಂಗಳಿನಲ್ಲೇನೆ ಆ ಯುದ್ಧಕ್ಕೆ ಕಾರಣ ಏನು, ಯುದ್ಧದ ಪರಿಣಾಮ ಏನು, ಯುದ್ಧದಲ್ಲಿ ಭಾರತೀಯರು ತೋರಿದ ಶೌರ್ಯ ಪರಾಕ್ರಮ ಏನು ಅನ್ನೋದನ್ನ ವಿವರಿಸ್ತಕ್ಕಂತಹ ಕಾರ್ಗಿಲ್ ಕಂಪನ ಅನ್ನುವ ಪುಸ್ತಕ ಬಂತು. ಹೀಗೆ ರಾಷ್ಟ್ರೀಯತೆ, ಇತಿಹಾಸ, ವ್ಯಕ್ತಿತ್ವ ವಿಕಾಸ, ಭಾರತೀಯ ಜೀವನ ಮೌಲ್ಯಗಳನ್ನ ಜನರಿಗೆ ಮತ್ತೊಮ್ಮೆ ನೆನಪಿಸ್ತಕ್ಕಂತಹ ಪ್ರಯತ್ನದಲ್ಲಿ ಹಲವು ಪುಸ್ತಕಗಳು, ಈ ರೀತಿಯಲ್ಲಿ ಅನೇಕ ಯೋಜನೆಗಳು ಕಳೆದ 60 ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ಬಂದಿವೆ. ಇವುಗಳ ಜೊತೆಯಲ್ಲಿ ಒಂದು ಮಹತ್ವವಾದದ್ದು ಯೋಜನೆ ಅಂತ ನಾವು ಗಮನಿಸಬೇಕಾದದ್ದು, ಅದು ಭಾರತ ಭಾರತಿ ಪುಸ್ತಕ ಸಂಪದ. ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಾರಂಭವಾದ ಸಮಯದಲ್ಲಿ ಆಗ ಸಂಘದ ಪ್ರಚಾರಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಆಗಿದ್ದಂತಹ ನಮ್ಮ ಮಧ್ವರಾವ್ ಅವರು, ಅವರದೊಂದು ಕಲ್ಪನೆ, ಅದು ಭಾರತ ಭಾರತಿ ರೂಪವಾಗಿ ಆಮೇಲೆ ಪ್ರಕಟ ಆಯಿತು. ನಮಗೆ ಗೊತ್ತಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಕರ್ತರು ಪ್ರತಿನಿತ್ಯ ಏಕಾತ್ಮತಾ ಸ್ತೋತ್ರ ಎನ್ನುವ ಒಂದು ಸ್ತೋತ್ರದ ಪಠನೆಯನ್ನು ಮಾಡ್ತಾರೆ. ಅದರಲ್ಲಿ ಏನಿದೆ? ಆ ಏಕಾತ್ಮತಾ ಸ್ತೋತ್ರ ಅನ್ನೋದು ಈ ದೇಶ, ಧರ್ಮ, ಸಂಸ್ಕೃತಿಗೋಸ್ಕರ ಕೆಲಸ ಮಾಡಿದಂತಹ ನೂರಾರು ಜನರನ್ನ ಸ್ಮರಿಸುವ, ಭಾರತದ ಒಂದು ಸಾಂಸ್ಕೃತಿಕ ಚಿತ್ರಣವನ್ನು ಪ್ರತಿನಿತ್ಯ ನೆನಪು ಮಾಡಿಕೊಳ್ತಕ್ಕಂತಹ, ಭಾರತದ ಎಲ್ಲ ನದಿ ಪರ್ವತಗಳು, ಪುಣ್ಯಕ್ಷೇತ್ರಗಳು, ಪ್ರವಾಸಿ ಕ್ಷೇತ್ರಗಳು, ಪ್ರಮುಖ ಮಂದಿರಗಳು,
ಇವುಗಳನ್ನ ಕಣ್ಣು ಮುಂದೆ ತಂದುಕೊಳ್ತಕ್ಕಂತಹ ಒಂದು ಪ್ರಯತ್ನ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಆತನ ದೈನಂದಿನಿ ಹೇಗೆ ಶುರು ಆಗಬೇಕು ಅಂತಂದ್ರೆ, ಒಂದು ಸಾಂಸ್ಕೃತಿಕ ಭಾರತದ, ಭವ್ಯ ಭಾರತದ ಚಿತ್ರವನ್ನ ಕಣ್ಮುಂದೆ ತಂದುಕೊಂಡು ಅದಕ್ಕೆ ನಮಸ್ಕಾರ ಮಾಡುವ ಮೂಲಕ ಅವನ ದಿನಚರಿ ಪ್ರಾರಂಭ ಆಗಬೇಕು ಅನ್ನುವ ಕಲ್ಪನೆಯಲ್ಲಿ ಆ ಏಕಾತ್ಮತಾ ಸ್ತೋತ್ರದ ಪಠಣ ನಡೆಯುತ್ತೆ. ಮಧ್ವರಾಯರು ಹೀಗೆ ಏಕಾತ್ಮತಾ ಸ್ತೋತ್ರವನ್ನ ಪಠಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ಅನ್ನಿಸ್ತು, ನಾವಿಷ್ಟು ಹೆಸರುಗಳನ್ನು ಹೇಳ್ತೀವಲ್ಲ ಇದರಲ್ಲಿ, ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಊರುಗಳ ನೂರಾರು ಜನರ ಹೆಸರುಗಳನ್ನು ಹೇಳ್ತೀವಿ. ರಾಮಾಯಣ ಮಹಾಭಾರತದಲ್ಲಿ ಬಂದು ಹೋಗುವ ನೂರಾರು ಪಾತ್ರಗಳ ಹೆಸರುಗಳನ್ನ ನೆನಪು ಮಾಡಿಕೊಳ್ತೀವಿ. ಭಾರತೀಯ ಪುರಾಣ ಸಾಹಿತ್ಯದಿಂದ ಆಯ್ದಂತಹ ಸಾಕಷ್ಟು ಹೆಸರುಗಳು ಅಲ್ಲಿ ಬರುತ್ತವೆ. ಆದ್ರೆ ಅವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಾ ಹೋದ್ರೆ ಬಹಳಷ್ಟು ಜನರ ಬಗ್ಗೆ ನಮ್ಮ ಸಮಾಜಕ್ಕೆ ಪರಿಚಯವೇ ಇಲ್ಲ. ಹಾಗಾಗಿ ಲಚಿತ್ ಬರ್ಫುಖಾನ್ ಅಂದ್ರೆ ಯಾರು ಗೊತ್ತಿಲ್ಲ, ರಾಣಾ ಪ್ರತಾಪ್ ಅಂದ್ರೆ ಯಾರು ಗೊತ್ತಿಲ್ಲ. ಈ ರೀತಿಯ ಸಂದರ್ಭ ಇರೋದ್ರಿಂದ ಆ ಎಲ್ಲ ಮಹಾಪುರುಷರನ್ನ ನಾವ್ ಯಾಕೆ ಪರಿಚಯ ಮಾಡಿಕೊಡ್ಬಾರ್ದು? ವಿಶೇಷವಾಗಿ ಯುವ ಜನತೆಗೆ, ಮಕ್ಕಳಿಗೆ ಅದನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಅವ್ರ ಎದುರುಗಡೆಗೆ ಬಂತು. ಅದನ್ನು ಅವರು ತಮ್ಮ ಸಹಕಾರಿಗಳ ಜೊತೆ, ಅಂದಿನ 4-6 ಜನ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ರು, ಯೋಚನೆ ಮಾಡಿದ್ರು. ಅದರ ಪರಿಣಾಮವಾಗಿ ಇಲ್ಲ, ನಾವು ಒಂದು ಪುಟ್ಟ ಪುಟ್ಟ ಪುಸ್ತಕಗಳ ಒಂದು ದೊಡ್ಡ ಸರಣಿಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಹಾಗೆ 1971-72ರಲ್ಲಿ ಅದು ಭಾರತ ಭಾರತಿ ಪುಸ್ತಕ ಸಂಪದ ಅನ್ನುವ ಒಂದು ಯೋಜನೆಯಾಗಿ ರೂಪುಗೊಂಡಿತು. ಆ ಯೋಜನೆಯ ಮೊದಲ ಕೃತಿ ಅದು ವಾಲ್ಮೀಕಿಯದು. ಆದಿಕವಿ ಅಂತ ನಾವೇನು ಗೌರವಿಸ್ತೀವಿ, ಜಗತ್ತಿನ ಆದಿಕಾವ್ಯ ಅಂತ ಯಾವುದು ರಾಮಾಯಣವನ್ನು ನಾವು ಗುರುತಿಸ್ತೀವಿ, ಆ ರಾಮಾಯಣದ ಕರ್ತೃ ವಾಲ್ಮೀಕಿಯಿಂದ ಈ ಭಾರತ ಭಾರತಿ ಪುಸ್ತಕ ಸರಣಿ ಪ್ರಾರಂಭ ಆಯಿತು. ಚಿಕ್ಕ ಪುಸ್ತಕ, 46-48 ಪುಟಗಳ ಒಂದು ಪುಸ್ತಕ. ಮಕ್ಕಳಿಗೆ ಆ ರೀತಿಯಲ್ಲಿ ಕಡಿಮೆ ಪುಟಗಳು, ಕಡಿಮೆ ಶಬ್ದಗಳಲ್ಲಿ ಅಂತಹ ಮಹತ್ವದ ವ್ಯಕ್ತಿತ್ವಗಳನ್ನು ಪರಿಚಯ ಮಾಡಿಕೊಡಬೇಕು. ಈ ಹಿನ್ನೆಲೆಯಲ್ಲಿ ಅದು ಶುರುವಾದದ್ದು. ಮೊದಲ ಹಂತದಲ್ಲಿ ಸುಮಾರು 510 ಪುಸ್ತಕಗಳು ಆ ಸರಣಿಯಲ್ಲಿ ಪ್ರಕಟ ಆದವು. ಕನ್ನಡದ ಹಿರಿಯ ಸಾಹಿತಿಗಳಲ್ಲೊಬ್ರು ಪ್ರೊಫೆಸರ್ LS ಶೇಷಗಿರಿ ರಾಯರು ಅದರ ಆ ಮೊದಲ ಸರಣಿಯ ಸಂಪಾದಕರಾಗಿ ಕೆಲಸ ಮಾಡಿದ್ರು. ತುಂಬಾ ದೊಡ್ಡ ಮಟ್ಟದಲ್ಲಿ ಬರಹಗಾರರನ್ನ ಅದರಲ್ಲಿ ಬಳಸಿಕೊಳ್ಳಲಾಯಿತು. ದೊಡ್ಡ ಮಟ್ಟದ ಬರಹಗಾರರು ಅದರಲ್ಲಿ ಜೋಡಿಸಿಕೊಂಡ್ರು. ಸುಮಾರು 350ಕ್ಕೂ ಹೆಚ್ಚು ಲೇಖಕರು ಮೊದಲ ಹಂತದ ಆ ಸರಣಿಗಾಗಿ ಪುಸ್ತಕವನ್ನು ಬರೆದರು. ಇವತ್ತಿಗೂ ಬಹುಶಃ ಮಕ್ಕಳ ಸಾಹಿತ್ಯದ ಪ್ರಕಟಣೆಯ ಕ್ಷೇತ್ರದಲ್ಲಿ ಅದು ಭಾರತ ಭಾರತಿ ಪುಸ್ತಕ ಸಂಪದ ಅನ್ನೋದು, ಅದರ ಗಾತ್ರ, ಪುಸ್ತಕಗಳ ಸಂಖ್ಯೆ, ಪುಸ್ತಕಗಳು ಅಂದ್ರೆ ಅದರ ಶೀರ್ಷಿಕೆಗಳ ಸಂಖ್ಯೆ, ಒಂದೇ ಯೋಜನೆಯಲ್ಲಿ ಒಂದು ನಿರಂತರತೆಯಲ್ಲಿ ಅಷ್ಟು ಪುಸ್ತಕಗಳು ಪ್ರಕಟ ಆದದ್ದು ಒಂದು ಭಾಗ. ಎರಡನೆಯದು ಆ ಪುಸ್ತಕಗಳು, ಅವುಗಳ ಪ್ರತಿಗಳು ಮಾರಾಟವಾದ ಸಂಖ್ಯೆ. ಈ ಎರಡೂ ದೃಷ್ಟಿಯಲ್ಲಿಯೂ ಕೂಡ ಒಂದು ದಾಖಲೆಯಾಗಿ ಅದು ಉಳಿದುಕೊಂಡು ಬಂದಿದೆ. ಇದುವರೆಗೆ ಕೋಟ್ಯಂತರ ಪುಸ್ತಕಗಳು ಅದು ವಿದ್ಯಾರ್ಥಿಗಳನ್ನ, ಯುವ ಜನತೆಯನ್ನ ಅದು ತಲುಪಿದೆ. ಗುರುಜಿ, ರಾಷ್ಟ್ರೋತ್ಥಾನ ಸಾಹಿತ್ಯವನ್ನು ಸಮಾಜ ಹಾಗೂ ಸರ್ಕಾರ ಹೇಗೆ ಗುರುತಿಸಿದೆ? ತುಂಬಾ ಒಳ್ಳೆಯ ಸ್ಪಂದನೆ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ಇದುವರೆಗೂ ದೊರೆತಿದೆ. ನಮ್ಮ ಇದುವರೆಗಿನ ಯಾವ ಪ್ರಕಟಣೆಗಳನ್ನು ಸಮಾಜ ಪ್ರೀತಿಯಿಂದ ಸ್ವೀಕರಿಸಲಿಲ್ಲ ಅನ್ನುವ ಉದಾಹರಣೆ ಇಲ್ಲ. ಮೊದಲ ಪುಸ್ತಕದಿಂದ ಹಿಡಿದು ಈಗ ಪ್ರಕಟ ಆಗ್ತಾ ಇರುವ ಪುಸ್ತಕಗಳವರೆಗೂ ಕೂಡ ಒಂದು ಉತ್ತಮ ಸ್ಪಂದನೆ ಕನ್ನಡ ಓದುಗ ವಲಯದಿಂದ ದೊರೆತಿದೆ. ಮತ್ತು ಕಳೆದ 60 ವರ್ಷಗಳಲ್ಲಿ ಸಾಹಿತ್ಯವನ್ನು, ಅಷ್ಟು ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಕಟಣೆಗಳನ್ನು ಸಮಾಜ ಗಂಭೀರವಾಗಿ ಸ್ವೀಕರಿಸಿದ್ದರ ಪರಿಣಾಮವಾಗಿಯೇ ಈಗ ಕನ್ನಡದಲ್ಲಿ ಅನೇಕರು ರಾಷ್ಟ್ರೀಯ ಸಾಹಿತ್ಯವನ್ನು ಕುರಿತು ಪುಸ್ತಕಗಳನ್ನು ಪ್ರಕಟ ಮಾಡತಕ್ಕಂತಹ ಒಂದು ಧೈರ್ಯವನ್ನು ತೋರ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡುವ ಅನೇಕ ಪ್ರಕಾಶನ ಸಂಸ್ಥೆಗಳು ಪ್ರಾರಂಭ ಕೂಡ ಆಗಿವೆ. ಹಾಗಾಗಿ ತುಂಬಾ ಒಳ್ಳೆಯ ಸ್ಪಂದನೆ ಸಮಾಜದಿಂದ ದೊರೆತಿದೆ. ಇನ್ನು ಸರ್ಕಾರಗಳಿಂದಲೂ ಕೂಡ, ಸರ್ಕಾರ ಅಂತಂದ್ರೆ ಸರ್ಕಾರದ ವಿವಿಧ ಸಾಹಿತ್ಯ
ಸಂಬಂಧಿತ ಅಕಾಡೆಮಿಗಳು, ವ್ಯವಸ್ಥೆಗಳು ಏನಿದೆ, ರಾಷ್ಟ್ರೋತ್ಥಾನದ ನಮ್ಮ ಅನೇಕ ಪ್ರಕಟಣೆಗಳಿಗೆ, ಅದು ತೋರ್ಬೆರಳು ಅಂತಕ್ಕಂಥದ್ದು ಹುವೆ ಶೇಷಾದ್ರಿ ಅವರ ಪುಸ್ತಕ ಇರ್ಬೋದು, ಶತಮಾನದ ತಿರುವಿನಲ್ಲಿ ಭಾರತ ಅನ್ನುವ SR ರಾಮಸ್ವಾಮಿಯವರ ಪುಸ್ತಕ ಇರಬಹುದು, ಅಜೇಯ ಅದಮ್ಯ ಎನ್ನುವ ಬಾಬು ಕೃಷ್ಣಮೂರ್ತಿಯವರ ಕೃತಿಗಳಿರಬಹುದು, ಅವುಗಳಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನು ಕುರಿತ ಒಂದು ಅನುವಾದ ಕೃತಿಗೆ ಸಂಘದ ಪ್ರಚಾರಕರಾಗಿದ್ದಂತಹ ಚಂದ್ರಶೇಖರ ಭಂಡಾರಿಯವರು ಅನುವಾದ ಮಾಡಿದಂತಹ ಕೃತಿ ಅದು. ಆ ಕೃತಿಗೆ ಕುವೆಂಪು ಭಾಷಾ ಭಾರತಿಯಿಂದ ಅತ್ಯುತ್ತಮ ಅನುವಾದಕ್ಕಾಗಿನ ಪ್ರಶಸ್ತಿ ಬಂದಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಅತ್ಯುತ್ತಮ ಪ್ರಕಾಶನ ಸಂಸ್ಥೆ ಅಂತಕ್ಕಂಥ ಒಂದು ಗೌರವವನ್ನು ಕೊಟ್ಟಿದೆ. ಸಾಹಿತ್ಯ ಪರಿಷತ್ತು ಅಲ್ಲಿ ಇರ್ತಕ್ಕಂಥ ಒಂದು ಅಂಕಿತ ದತ್ತಿ ಪುರಸ್ಕಾರ, ಅದು ಕೂಡ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ದೊರೆತಿದೆ. ಹೀಗೆ ಸಾಹಿತ್ಯ ಸಂಬಂಧಿತ ಸಂಸ್ಥೆಗಳು, ಸರ್ಕಾರಿ ವ್ಯವಸ್ಥೆಗಳು, ಸಮಾಜ ಎಲ್ಲರೂ ಕೂಡ ರಾಷ್ಟ್ರೋತ್ಥಾನ ಸಾಹಿತ್ಯವನ್ನ ಗುರುತಿಸಿದ್ದಾವೆ. ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ಅವೆಲ್ಲ ವಲಯಗಳಿಂದ ತುಂಬಾ ಉತ್ತಮವಾದಂತಹ ಸ್ಪಂದನೆ ದೊರೆತಿದೆ. ಗುರುಜಿ, ಈಗ ಇಂದಿರಾ ಗಾಂಧಿಯವರ ಒಂದು ಕಾಲಘಟ್ಟದಲ್ಲಿ ಒಂದು ತುರ್ತು ಪರಿಸ್ಥಿತಿ ಅನ್ನೋಂಥ ಬರುತ್ತೆ. ಆಗ 2 ವರ್ಷ ಏನೂ ಇರಲಿಲ್ಲ, ಎಲ್ಲ ಕಡೆ ಬ್ಯಾನ್ ಆಗಿತ್ತು. ಆವಾಗ ರಾಷ್ಟ್ರೋತ್ಥಾನ ಸಾಹಿತ್ಯ ಕೂಡ ಬ್ಯಾನ್ ಆಗಿತ್ತು. ಅದಾದ್ಮೇಲೆ ಯಾವ ಥರ ಚಿಗುರ್ತಾ ಹೋಯಿತು? ತುರ್ತು ಪರಿಸ್ಥಿತಿ ಅನ್ನೋದು ಬಹುಶಃ ಇಡೀ ದೇಶದಲ್ಲಿ ರಾಷ್ಟ್ರೀಯತೆಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಒಂದು ಹಂತದಲ್ಲಿ ಬಂದ್ ಮಾಡಿಸಿತ್ತು. ಅವರೆಲ್ಲರ ಮೇಲೆ ಪ್ರಹಾರ ಆಗಿತ್ತು. ಆಯಾ ಸಂಸ್ಥೆಗಳನ್ನ, ಸಂಘಟನೆಗಳನ್ನ ಮುನ್ನಡೆಸ್ತಾ ಇದ್ದಂಥ ಪ್ರಮುಖರ ಬಂಧನ ಆಗಿತ್ತು. ಅದೇ ರೀತಿಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನಿಗೂ ಕೂಡ ಬೀಗ ಮುದ್ರೆ ಬಿತ್ತು. ಆಗ್ಲೇ ನಾನು ಹೇಳಿದ ಹಾಗೆ ಭಾರತ ಭಾರತಿ ಪುಸ್ತಕ ಸಂಪದ ಯೋಜನೆ ಆಗ ನಡೀತಾ ಇತ್ತು. 72ರಲ್ಲಿ ಅದು ಪ್ರಾರಂಭ ಆಯಿತು. 5-6 ವರ್ಷಗಳಲ್ಲಿ ಆ ಯೋಜನೆ ಮುಕ್ತಾಯ ಆಗಬೇಕು ಅನ್ನೋದು ಅದರಲ್ಲಿ ಕೆಲಸ ಮಾಡ್ತಿದ್ದಂಥವರ ಎಲ್ಲರ ಯೋಜನೆ ಆಗಿತ್ತು. ಆದರೆ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ 2 ವರ್ಷ ಭಾರತ ಭಾರತಿ ಯೋಜನೆಯೂ ಪೂರ್ಣ ಸ್ಥಗಿತ ಆಯಿತು, ಉತ್ಥಾನ ಮಾಸಪತ್ರಿಕೆಯೂ ಸ್ಥಗಿತ ಆಯಿತು. ಇಡೀ ಪರಿಷತ್ತಿನ ಚಟುವಟಿಕೆಗಳು ಪೂರ್ತಿ ಬಂದಾಗಿದ್ವು. ಆದರೆ ಅದಾದ ನಂತರ ಸಮಾಜ ಯಾವ ಮಟ್ಟದಲ್ಲಿ ಬೆಂಬಲವನ್ನು ನೀಡಿತು ಅಂತಂದ್ರೆ, ತುರ್ತು ಪರಿಸ್ಥಿತಿ ಮುಗಿದ ಒಂದು 4-5 ವರ್ಷಗಳಲ್ಲಿ ಭಾರತ ಭಾರತಿ ಪುಸ್ತಕ ಸರಣಿ ತನ್ನ ಯೋಜಿತ ಕೆಲಸವನ್ನು ಪೂರೈಸಿತು. ಆ ಸಮಯದಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪುಸ್ತಕ ಲೋಕಾರ್ಪಣಾ ಕಾರ್ಯಕ್ರಮಗಳು ಆದವು. ಅಂದಿನ ಪ್ರಮುಖ ಸಾಹಿತಿಗಳು ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ನಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಲ್ಲಿ, ಭಾರತ ಭಾರತಿ ಪುಸ್ತಕ ಲೋಕಾರ್ಪಣಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಅದು ಕುವೆಂಪು ಅವರಿರ್ಬಹುದು, ಶಿವರಾಮ್ ಕಾರಂತರಿರ್ಬಹುದು, ಬೇಂದ್ರೆ ಅವರಿರ್ಬಹುದು, ತೀತಾ ಶರ್ಮರು ಪ್ರಾರಂಭದಿಂದಲೂ ಜೊತೆಯಲ್ಲಿ ಇದ್ರು, ನಿರಂಜನ ಅವರಿರ್ಬಹುದು. ಈ ರೀತಿಯಲ್ಲಿ ಅಂದಿನ ಪ್ರಮುಖ ಸಾಹಿತಿಗಳೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಬೆಂಬಲಕ್ಕೆ ನಿಂತರು. ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಿಗೆ ಬಂದು ಹಾರೈಕೆಯನ್ನು ನೀಡಿದರು. ತುರ್ತು ಪರಿಸ್ಥಿತಿಯ ವಿಷಯವಾಗಿಯೇ ರಾಷ್ಟ್ರೋತ್ಥಾನ ಸಾಹಿತ್ಯ ಒಂದು ಪುಸ್ತಕವನ್ನು ಕೂಡ ಪ್ರಕಟ ಮಾಡಿತು. ತುರ್ತು ಪರಿಸ್ಥಿತಿಯ ವಿರುದ್ಧ ನಡೆದ ದೊಡ್ಡ ಮಟ್ಟದ ಹೋರಾಟವನ್ನ ದಾಖಲು ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಆಯಿತು ಅನ್ನೋದನ್ನ ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೇನೆ ಅದು ಭುಗಿಲು ಎನ್ನುವ ಒಂದು ಕೃತಿಯನ್ನ ಪ್ರಕಟ ಮಾಡಿತು. ಆ ಪುಸ್ತಕ ಲೋಕಾರ್ಪಣೆಗೆ LK ಅಡ್ವಾಣಿಯವರು ಬಂದಿದ್ರು, ಶಿವರಾಮ್ ಕಾರಂತರು ಬಂದಿದ್ರು. ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟದಲ್ಲಿ ಇದ್ದಂತಹ, ಭಾಗವಹಿಸಿದ್ದಂತಹ ದುರ್ಗಾ ಭಾಗವತ್ ಎನ್ನುವ ಮರಾಠಿ ಸಾಹಿತಿ, ತುಂಬಾ ಪ್ರಮುಖ ಸಾಹಿತಿಯವರು ಮರಾಠಿಯಲ್ಲಿ, ಅವರು ಕೂಡ ಬಂದಿದ್ರು. ಹಾಗೆ ಒಂದಾದ ಮೇಲೊಂದರಂತೆ ಮಹತ್ವದ ಕೃತಿಗಳು ಅನಂತರದ ದಿನಗಳಲ್ಲಿ ಹೊರಬಂದವು. ಭಾರತ ಭಾರತಿ ಸಮಾರೋಪ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ, ಅದುವರೆಗೆ ನಡೆದಿರಲಿಲ್ಲ ಅನ್ನುವ ರೀತಿಯಲ್ಲಿ ನಡೀತು. ನ್ಯಾಷನಲ್ ಕಾಲೇಜಿನ ಮೈದಾನದಲ್ಲಿ ಇಡೀ ಭಾರತ ಭಾರತಿ ಪುಸ್ತಕ ಸಂಪದಕ್ಕೋಸ್ಕರ ಕೆಲಸ ಮಾಡಿದ್ದಂತಹ 350-400 ಜನ ಲೇಖಕರನ್ನ ಒಂದೇ ಕಡೆ ಕರೆದು ಕೂರಿಸಿ ಅವರೆಲ್ಲರಿಗೂ ಗೌರವವನ್ನ ಸಮರ್ಪಿಸ್ತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ನಡೀತು. ಚಿನ್ಮಯ ಮಿಷನ್ನ ಸ್ಥಾಪಕರಾದಂತಹ ಸ್ವಾಮಿ ಚಿನ್ಮಯಾನಂದರು ಸ್ವತಃ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಂದಿನ ರಾಜ್ಯಪಾಲರು ಭಾಗವಹಿಸಿದ್ರು. ಅಂದ್ರೆ ಮೊದಲಿಗಿಂತ ಇಮ್ಮಡಿ 100 ಮಡಿ ಉತ್ಸಾಹದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಮತ್ತು ರಾಷ್ಟ್ರೋತ್ಥಾನ ಸಾಹಿತ್ಯ ತನ್ನ ಕೆಲಸವನ್ನ
ಅನಂತರದ ದಿನಗಳಲ್ಲಿ ಮುಂದುವರಿಸಿಕೊಂಡು ಬಂತು. ಹಾಗಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದ ಬೀಗ ಮುದ್ರೆ ಅನ್ನೋದು ನಮಗೆ ಹಿನ್ನಡೆಯಾಗೋದಕ್ಕಿಂತ ಹೆಚ್ಚಾಗಿ ಅದು ಇನ್ನಷ್ಟು ಗಟ್ಟಿಯಾಗಿ, ಇನ್ನಷ್ಟು ವೇಗವಾಗಿ ಕೆಲಸ ಮಾಡೋದಕ್ಕೆ ಅದು ಪ್ರೇರಣೆಯನ್ನು ಕೊಟ್ಟಿತು ಅಂತ ಹೇಳ್ಬೋದು. ಗುರುಜಿ, ಈ ರಾಷ್ಟ್ರೋತ್ಥಾನ 60 ಸಂಭ್ರಮದಲ್ಲಿ ನಿಮಗೆ ಆದ ಒಂದು ಅನುಭವ ಏನು? ನಾನು ತುಂಬ ಚಿಕ್ಕ ವಯಸ್ಸಿನಿಂದಲೂ ಭಾರತ ಭಾರತಿ ಪುಸ್ತಕವನ್ನು, ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಕಟಣೆಗಳನ್ನು ಓದಿಕೊಂಡು ಬೆಳೆದವನು. ಜೊತೆಗೆ ನಮ್ಮ ಮನೆಗೆ ಉತ್ಥಾನ ಕೂಡ ಮೊದಲಿನಿಂದಲೂ ಬರ್ತಾ ಇತ್ತು. ಹಾಗಾಗಿ ಸ್ವಲ್ಪ ಮಟ್ಟಿನ ಸಾಹಿತ್ಯದ ಆಸಕ್ತಿ ಮತ್ತು ಓದುವ ಅಭಿರುಚಿ ಅಂತ ಬೆಳೆದಿದ್ದೇನಾದ್ರೂ ಇದ್ರೆ ಅದು ರಾಷ್ಟ್ರೋತ್ಥಾನದಿಂದ. ಇದು ನನ್ನದೊಂದು ಅನುಭವ ಅಂತಲ್ಲ, ನನ್ನ ಪೀಳಿಗೆಯ ಬಹುತೇಕ ಎಲ್ಲರ ಅನುಭವ ಇದು. ಆದರೆ ನನಗೆ ಅದೊಂದು ಸಂಭ್ರಮದ ವಿಷಯ ಏನು ಅಂತಂದ್ರೆ, ಅಂಥದ್ದೊಂದು ರಾಷ್ಟ್ರೋತ್ಥಾನ ಸಾಹಿತ್ಯ, ಅಂಥದ್ದೊಂದು ರಾಷ್ಟ್ರೋತ್ಥಾನ ಪರಿಷತ್ತು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮೇಲೆ ಪ್ರಭಾವವನ್ನ ಬೀರಿದಂತಹ ಒಂದು ಸಂಸ್ಥೆ, ಸಾಹಿತ್ಯ ಪ್ರಕಟಣೆಯ ಕ್ಷೇತ್ರ ಏನಿದೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ಆಮೇಲಿನ ದಿನಗಳಲ್ಲಿ ಒದಗಿ ಬಂತು. ಅದು ಈಗ ಪರಿಷತ್ತು 60ನೆಯ ವರ್ಷವನ್ನ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನಿಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಅದು ತುಂಬಾ ಸಂತಸವನ್ನು ಕೊಡ್ತಾ ಇದೆ. ಮತ್ತು ಕಳೆದ 60 ವರ್ಷಗಳ ಪರಿಷತ್ತಿನ ಬೆಳವಣಿಗೆಯನ್ನ, ಸಾಹಿತ್ಯ ನಡೆದು ಬಂದ ದಾರಿಯನ್ನ ತುಂಬಾ ಹತ್ತಿರದಿಂದ ನೋಡ್ತಕ್ಕಂತಹ ಅವಕಾಶ ಕೂಡ ಇದರಿಂದಾಗಿ ನನಗೆ ಲಭ್ಯ ಆಗಿದೆ. ಅದು ಬಹುದೊಡ್ಡ ಸಂಗತಿ. ಯಾಕೆಂದ್ರೆ ಒಂದು ಸಂಸ್ಥೆ, ಒಂದು ಪ್ರಕಾಶನ 60 ವರ್ಷಗಳ ಕಾಲ ಹೀಗೆ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರೋದು ಅದು ಸುಲಭದ್ದಲ್ಲ. ಆ ದಾರಿಯಲ್ಲಿ ಹಲವು ಏಳು ಬೀಳುಗಳಿರುತ್ತೆ, ಹಲವು ರೀತಿಯ ಅನುಭವಗಳು ಆಗಿರುತ್ತೆ. ಅವುಗಳನ್ನ ಇನ್ಸೈಡರ್ ಆಗಿ, ಅದೇ ಸಂಸ್ಥೆಯ ಒಳಗಿನ ವ್ಯಕ್ತಿಯಾಗಿ ನೋಡೋದಿದೆಯಲ್ಲ, ಅದು ಕೊಡುವ ಅನುಭವ ಅತ್ಯಂತ ವಿಶಿಷ್ಟವಾದದ್ದು. ಅದು ವೈಯಕ್ತಿಕವಾಗಿಯೂ ಕೂಡ ನಮಗೆ ಅತ್ಯಂತ ಸಹಾಯಕಾರಿಯಾಗಿ ಒದಗಿ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ 60ರ ಸಂಭ್ರಮದ ಸಂದರ್ಭದಲ್ಲಿ ನಾನು ಸಾಹಿತ್ಯದ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ನನ್ನ ವೈಯಕ್ತಿಕ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಸಂಭ್ರಮದ ಸಂಗತಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಯೋಚನೆ ಹಾಗೂ ಅನುಭವದ ಕುರಿತು, ರಾಷ್ಟ್ರೋತ್ಥಾನ ಸಾಹಿತ್ಯದ ಕುರಿತು ಮಾತನಾಡಿದ ಗುರೂಜಿ ಅವರಿಗೆ ಧನ್ಯವಾದ. ನಮಸ್ಕಾರ.